ಇನ್ನು ಮಚ್ಚಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ರೀಲ್ಸ್ ಮಾಡಿದ್ದಾರೆ. ಇದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ. ಪೊಲೀಸರು ಪರಿಶೀಲನೆ ಮಾಡಿದಂತ ವೇಳೆ ಅದು ಫೈಬರ್ ಮಚ್ಚು ಅನ್ನೋದು ಪತ್ತೆಯಾಗಿದೆ. ಆ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇರಬೇಕಾದ್ರೆ ರಿಯಲ್ ಮಚ್ಚು ಅಂತ ಅನ್ಸುತ್ತೆ, ಬಟ್ ಅದು ಫೈಬರ್ ಮಚ್ಚು ಅಂತ ಪೊಲೀಸ್ ಪರಿಶೀಲನೆ ವೇಳೆ ಗೊತ್ತಾಗ್ತಾ ಇದೆ. ಇಬ್ರು ಕೂಡ ಕೈಯಲ್ಲಿ ಹಿಡಿದು ಏನ್ ರೀಲ್ಸ್ ಮಾಡಿದಾರಲ್ಲ ಅದು ಫೈಬರ್ ಮಚ್ಚು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಮಚ್ಚನ್ನ ಹಿಡಿದು ಅವರು ರೀಲ್ಸ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ರೀಲ್ಸ್ ವೈರಲ್ ಆಗ್ತಾ ಇದ್ದ ಹಾಗೆ ಪೊಲೀಸರು ವಿಚಾರಣೆ ಕರೆದಿದ್ದಾರೆ. ಇವತ್ತು ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ವಿಚಾರಣೆ ಮಾಡಿದಂತ ಸಂದರ್ಭ ಈ ರೀಲ್ಸ್ ಅನ್ನ ಯಾಕೋಸ್ಕರ ಮಾಡಿದ್ದು, ಹಾಗೆ ಅದು ರಿಯಲ್ ಮಚ್ಚಲ್ಲ ಫೈಬರ್ ಮಚ್ಚು ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ರಿಯಾಲಿಟಿ ಶೋ ಯಾವಾಗ ಪ್ರಸಾರವಾಗ್ತಾ ಇದೆ ಅನ್ನೋದಾಗಿನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ರಿಯಾಲಿಟಿ ಶೋಗೋಸ್ಕರ ನಾವು ಈ ರೀತಿಯಾಗಿ ರೀಲ್ಸ್ ಅನ್ನ ಮಾಡಿದ್ದೆವು, ನಮ್ಮ ಕೈನಲ್ಲಿದ್ದಂಥ ಮಚ್ಚು ಫೈಬರ್ ಮಚ್ಚು ಅನ್ನೋದಾಗಿ ಹೇಳಿದ್ದಾರೆ. ಜೊತೆಗೆ ಆ ಮಚ್ಚನ್ನ ಪೊಲೀಸರ ಮುಂದೆ ಸಬ್ಮಿಟ್ ಕೂಡ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಪೊಲೀಸರು ಕೂಡ ಪರಿಶೀಲನೆ ಮಾಡಿ ಹೌದು ಇದು ಫೈಬರ್ ಮಚ್ಚು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ವಿಚಾರಣೆಯ ಹಂತದಲ್ಲಿ, ಪರಿಶೀಲನೆ ಹಂತದಲ್ಲಿ ಇದು ಫೈಬರ್ ಮಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಆ ಮಚ್ಚಿನ ದೃಶ್ಯಗಳನ್ನು ನೀವು ಗಮನಿಸಬಹುದಾಗಿದೆ. ಇದೇ ಮಚ್ಚನ್ನ ಹಿಡಿದು ವಿನಯ್ ಹಾಗೆ ರಜತ್ ರೀಲ್ಸ್ ಅನ್ನ ಮಾಡಿರೋದು ವೈರಲ್ ಆಗಿತ್ತು.